ಹಾಯ್ ಎಲ್ಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ವೆದರ್ ತುಂಬಾ ಚೆನ್ನಾಗಿತ್ತು. ತುಂಬ ಫಾಗ್ ಇತ್ತು ಮತ್ತು ಮಳೆ ಕೂಡ ಬರ್ತಾ ಇತ್ತು. ರೀಸೆಂಟಾಗಿ ನಾನು ಕೆಲವು ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನು ನೆಟ್ಟಿದ್ದೆ. ಸೊ ಹೇಗೂ ಮಳೆ ಬರ್ತಿತ್ತಲ್ವಾ, ಹಾಗಾಗಿ ಮಳೆ ನೀರು ಬೀಳಲಿ ಅಂತೇಳಿ ಎಲ್ಲ ತಂದು ಹೊರಗಡೆ ಇಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದರ ಹಿಂದಿನ ದಿನ ನನ್ನ ಹಸ್ಬೆಂಡ್ದು ಬರ್ಡೇ ಇತ್ತು. ಆಫೀಸಲ್ಲಿ ತುಂಬ ವರ್ಕ್ ಇದ್ದದ್ರಿಂದ ಅವರು ಬ್ಯುಸಿ ಇದ್ದರು. ಹಾಗಾಗಿ ಟೆಂಪಲ್ಗೆ ಕೂಡ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಎಲ್ಲರೂ ತಿಂಡಿ ತಿನ್ನೋಕೆ ಹೋಗೋಣ ಅಂತ ಬಂದಿದ್ದೀವಿ. ಮಕ್ಕಳೆಲ್ಲ ಒಟ್ಟಿಗೆ ಸೇರಿದ್ರೆ ಫುಲ್ ಖುಷಿ ಅಲ್ವಾ, ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಮಕ್ಕಳು. ಸೊ ಇಲ್ಲಿ ತಿಂಡಿ ತಿನ್ಕೊಂಡು ಎಲ್ಲರೂ ಅವ್ರವ್ರ ಮನೆಗೆ ಹೊರಟರು. ಸೊ ನಾವು ಕೂಡ ಮನೆಗೆ ಬಂದ್ವಿ ಇಲ್ಲಿ. ಸೊ ಹಸ್ಬೆಂಡ್ದು ಬರ್ಡೇ ಇತ್ತು ಅಂತ ಹೇಳಿದ್ನಲ್ವ, ಆ ದಿನ ನಾವೇನು ಸೆಲೆಬ್ರೇಟ್ ಮಾಡೋದಿದ್ರು ನಾನು ಜಸ್ಟ್ ಒಂದು ಪಾಯಸ ಮಾಡ್ಕೊಂಡಿದ್ದೆ. ಹಾಗಾಗಿ ಅದನ್ನು ವಿಡಿಯೋ ಶೂಟ್ ಕೂಡ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಪಾಯಸಕ್ಕೆ ಬೇಕಾಗಿರುವ ಎಲ್ಲ ಐಟಮ್ಗಳನ್ನು ತೋರಿಸಿದ್ದೀನಿ, ಆದರೆ ಅಲ್ಲಿ ತುಪ್ಪ ಮಿಸ್ ಆಗಿದೆ. ಜಸ್ಟ್ ತುಪ್ಪ ಒಂದು ಆ್ಯಡ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ಯಾಸ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ ಹಾಕಿ ತುಪ್ಪ ಬಿಸಿ ಆದ ನಂತರ ಕ್ಯಾಶ್ಯೂಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾಡಿರುವ ಪಾಯಸ ಒಂದು ಬೌಲ್ನ ಲೆಕ್ಕದ ಹಾಗೆ ಸುಮಾರು 20 ಜನರಿಗೆ ಸಾಕಾಗುತ್ತೆ. ಕ್ಯಾಶ್ಯೂ ಸ್ವಲ್ಪ ಗೋಲ್ಡನ್ ಫ್ರೈ ಆಗಲಿ. ನಂತರ ಅದನ್ನು ಬೌಲ್ಗೆ ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ ಒಣ ದ್ರಾಕ್ಷಿಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವಿಲ್ಲಿ ಪಿಸ್ತಾ ಕೂಡ ಬಳಸ್ಬೋದು, ಆದರೆ ನಾನು ಯಾವುದೇ ರೀತಿ ಪಿಸ್ತಾ ಬಳಸಲಿಲ್ಲ ಇಲ್ಲಿ. ನಾನಿವತ್ತು ಪಾಯಸನ ಮಿಲ್ಕ್ ಮೇಡ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಇಷ್ಟರವರೆಗೆ ನಾನು ಇದನ್ನು ಟ್ರೈ ಮಾಡಲಿಲ್ಲ. ಕೇವಲ ಹಾಲು ಸಕ್ಕರೆನ ಯೂಸ್ ಮಾಡಿ ಪಾಯಸ ಮಾಡ್ಕೊಳ್ತಿದ್ದೆ. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನನಗೆ ಅತ್ತೆ ಕೊಟ್ಟಿರೋದು ಮಿಲ್ಕ್ ಮೇಡನ್ನು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿ ಇವತ್ತು ನಾನು ಪಾಯಸ ಮಾಡ್ಕೊಳ್ತಿದ್ದೇನೆ. ಬನ್ನಿ ಅದನ್ನು ಯೂಸ್ ಮಾಡಿದರೆ ಪಾಯಸ ಎಷ್ಟು ಟೇಸ್ಟ್ ಆಗುತ್ತೆ ಅಂತ ನೋಡೋಣ ಇವತ್ತು. ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡ ನಂತರ ಅದೇ ಪಾತ್ರೆಗೆ ನಾನು 1 ಪ್ಯಾಕೆಟ್ ಶಾವಿಗೆನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ತೊಗೊಂಡಿರುವಂಥದ್ದು ಆಲ್ರೆಡಿ ರೋಸ್ಟ್ ಆಗಿರುವಂಥ ಶಾವಿಗೆ. ಈಗ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಶಾವಿಗೆ ಪಾಯಸ ಕೇವಲ ಒಂದು 15 to 20 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗುತ್ತೆ. ಆದರೆ ಸ್ವಲ್ಪ ಶಾವಿಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ. ನಮ್ಮ ಮನೆಯಲ್ಲಂತೂ ಶಾವಿಗೆ ಪಾಯಸ ತುಂಬಾ ಫೇವ್ರೆಟ್. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವಿಲ್ಲಿ ನೋಡ್ತಿರ್ಬೋದು ಶಾವಿಗೆ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇದೀಗ ಚೆನ್ನಾಗಿ ಒಂದು ಕುದಿ ಬರಲಿ. ಕೇವಲ ಹಾಲು ಬಳಸಿ ಪಾಯಸ ಮಾಡೋದಾದರೆ ಈ ಟೈಮ್ನಲ್ಲಿ ನಾವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಮಿಲ್ಕ್ ಮೇಡ್ ಯೂಸ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಶುಗರ್ ಈಗ ಬಳಸೋದಿಲ್ಲ. ಫಸ್ಟಿಗೆ ನಾವು ಮಿಲ್ಕ್ ಮೇಡ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ಕಂಡೆನ್ಸ್ಡ್ ಮಿಲ್ಕ್ ಆಗಿರೋದ್ರಿಂದ ತುಂಬಾ ಸ್ವೀಟ್ ಇರುತ್ತೆ. ಸೊ ಸ್ವೀಟ್ ಹೇಗಿದೆ ಅಂತ ನೋಡಿಕೊಂಡು ನಾವಿಲ್ಲಿ ಶುಗರ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಚೆಕ್ ಮಾಡಿದ ಪ್ರಕಾರ ಶುಗರ್ ಸ್ವಲ್ಪ ಕಡಿಮೆ ಅನ್ನಿಸ್ತು. ಸೊ ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ದೆ ಅಲ್ವಾ, 1 ಬೌಲ್ ಶುಗರ್ ತೊಗೊಂಡಿದ್ದೀನಿ ಅಂತ. ಅದರಲ್ಲಿ 3/4 ಬೌಲ್ ಯೂಸ್ ಮಾಡಿ 1/4 ಭಾಗನ ಹಾಗೆ ಎತ್ತಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಕುದಿಸಿ ಆರಿಸಿರುವಂಥ ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ 1 ಲೀಟರ್ ಹಾಲನ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ತಿಕ್ಕಾಗಿರೋ ಹಾಲನ್ನೇ ಬಳಸ್ತಾ ಇದ್ದೀನಿ ನಾನಿವತ್ತು. ನಾನಿಲ್ಲಿ ಚೆಕ್ ಮಾಡಿದಾಗ ಪಾಯಸ ತುಂಬ ಗಟ್ಟಿಯಾಗಿದೆ ಅಂತ ಅನ್ನಿಸ್ತು. ಹಾಗೆ ಉಳಿದಿರುವಂಥ ಹಾಲು ಮತ್ತು ನಾನು ಆಗ ಉಳಿಸಿರುವಂಥ ಸಕ್ಕರೆ ಎರಡನ್ನೂ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ಇದಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಂಥ ಕ್ಯಾಶ್ಯೂ ಮತ್ತು ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಪುಡಿ ಮಾಡಿರುವಂಥ ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡಿಕೊಂಡೆ ಮತ್ತು 1 ಸ್ಪೂನ್ ತುಪ್ಪನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಾದರೆ ಇನ್ನೂ ಜಾಸ್ತಿ ತುಪ್ಪ ಆ್ಯಡ್ ಮಾಡ್ಕೋಬೋದು. ಮತ್ತು ನಿಮಗೆ ಹೇಗೆ ಬೇಕು ಕನ್ಸಿಸ್ಟೆನ್ಸಿ ಹಾಗೆ ಇಟ್ಕೊಳ್ಳಿ. ನಾನು ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಆಗಿಲ್ಲ, ಮೀಡಿಯಮ್ ಸೈಜಲ್ಲಿ ಪಾಯಸ ಮಾಡ್ಕೊಂಡಿದ್ದೇನೆ. ಪಾಯಸ ಈಗ ರೆಡಿಯಾಗಿದೆ. ಬನ್ನಿ ಹಸ್ಬೆಂಡ್ಗೆ ಕೊಟ್ಟು ಅವರ ರಿಯಾಕ್ಷನ್ ಹೇಗಿದೆ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.